ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಭಾವನಾ, ಏ ಪೂಜಾರಪ್ಪ, ಈ ಮದ್ವೆ ನಡೆಯಂಗಿಲ್ಲ. ನೀ ತಂದಿರೋ ಪೂಜೆ ಸಾಮಾನೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಯ್ತಾ ಇರೋ. ಯಾಕಣ್ಣಯ್ಯ, ಯಾಕೆ ನಡೆಯಕ್ಕಿಲ್ಲ ಈ ಮದ್ವೆ? ನಾನ್ ಹೇಳ್ತೀವ್ನಿ, ಈ ಮದ್ವೆ ನಡೆಯತ್ತೆ. ಪೂಜಾರಪ್ಪನವ್ರೆ, ಕಟ್ಸಿ ತಾಳಿ. ಎರಡೂ ಕುಟುಂಬದ ಒಪ್ಪಿಗೆ ಮದುವೆ ನಾನು ಮಾಡಿಸಲಮ್ಮ, ಕ್ಷಮಿಸಿ, ನಾನು ಬರ್ತೇನೆ. ಯಾಕೆ ಈಗ ಮಾಡ್ತಿದ್ಯಾ? ನೀ ಮದುವೆ ಆಗಬಾರ್ದು ಅಂತ ಅಪ್ಪ ಅಮ್ಮ ಏನು ಹೇಳಿಲ್ವಲ್ಲ? ಅವ್ರ ಅತ್ತೆ ಹಾಕಿರೋ ಕಂಡೀಷನಿಂದ ಸ್ವಲ್ಪ ದಿನ ಕಾಯೋಣ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಕಾಯೋ ತಾಳ್ಮೆನೂ ಇಲ್ವಾ ನಿನ್ಗೆ? ಗೌರವ, ಏನವ ನೀನು ಹುಡುಗಾಟ? ಮದುವೆನೇನು ಮಕ್ಕಳಾಟ ಅನ್ಕೊಂಡ್ಯಾ? ಶಾಸ್ತ್ರ ಸಂಪ್ರದಾಯ ಅಂತ 1000 ಕೆಲಸ ಇರ್ತದೆ. ನಮ್ಮ ಮದುವೆನೇನು ಅರ್ಧಂಬರ್ಧ ಒಪ್ಪಿಗೆಂದು ಆಗೋಯ್ತು. ಯಾರು ಸಂತೋಷವಾಗಿರಲಿಲ್ಲ. ಮನ್ಸಾರೆ ಒಂದೇ ಒಂದು ಅಕ್ಷತೆ ಕಾಳು ಬೀಳಿಲ್ಲ. ಇವ್ರ ಮದುವೆನ ಹಂಗೆ ಆಗ್ಬೇಕು ಅನ್ಕೊಂಡಿದ್ಯಾ? ಪಾಪ ಅತ್ತೆ ಮಾವ ಇವ್ರ ಮದುವೆನಾರು ಕಣ್ತುಂಬ ನೋಡ್ಬೇಕು ಅಂತ ಆಸೆ ಇಟ್ಕೊಂಡವ್ರೆ. ಹಿಂಗ್ ನೀ ಕಳ್ ಮದುವೆ ಮಾಡಿಸಿ ಅವ್ರ ಸಂತೋಷನ ಕಿತ್ಕೋಬೇಕು ಅನ್ಕೊಂಡಿದ್ಯಾ? ಆದ್ರೆ ಅವ್ರು ನಮ್ಮ ಸಂತೋಷ ಕಿತ್ಕೋಬೋದಾ? ನಾನಾಗಿ ಅವ್ರ ಮನೆಗೆ ಹೋಗಿ ಮದುವೆ ಮಾಡ್ಕೋತೀನಿ, ಆಶೀರ್ವಾದ ಮಾಡಿ ಅಂದ್ರೆ ಅದಕ್ಕೂ ಒಪ್ಕೊಳ್ಳಿಲ್ಲ. ಆ ಕಡೆ ನಮ್ಮ ಅತ್ತೆ, ಈ ಕಡೆ ನಿಮ್ಮ ಅತ್ತೆ ಮಾವ ಇಬ್ರು ಒಪ್ಕೋತಾ ಇಲ್ಲ. ಇವ್ರಿಗಳ ಮಧ್ಯೆ ನಾನೇನ್ ಮಾಡ್ಬೇಕು ಹೇಳಿ? ಅಣ್ಣಯ್ಯ, ನಾನು ಇವ್ರಿಬ್ರು ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿವ್ನಿ. ನರ್ಸೇಗೌಡ್ರ ಮಗಳು ನಾನು. ಇಟ್ಟ ಹೆಜ್ಜೆನ ಇಂತಿಗೆ ತೆಗಿಯಕ್ಕಿಲ್ಲ. ಅದೇ ನರ್ಸೇಗೌಡ್ರ ರಕ್ತ ನನ್ನ ಮೈನಾಗೂ ಹರಿತೈತೆ. ಇವ್ರನ್ನ ಮದುವೆ ಆಗಕ್ಕಿಂತ ಮುಂಚೆನೆ ಮನೆ ಕರ್ಕ ಬರ್ತೀನಿ ಅಂತ ಮನೆಯವ್ರಿಗೆಲ್ಲ ನಾನು ಮಾತು ಕೊಟ್ಟಿವ್ನಿ. ನಾನು ಮಾತು ತಪ್ಪಕ್ಕಿಲ್ಲ. ನೋಡಿದ್ಯಾ ಬಾಲ, ನೀನು ತಗೊಂಡಿರೋ ನಿರ್ಧಾರದಿಂದ ಅಣ್ಣ ತಂಗಿ ಹೇಗೆ ಜಗಳ ಆಡ್ತಿದ್ದಾರೆ ಅಂತ. ನೋಡು, ನನ್ನ ಮಾತು ಕೇಳಿ, ನಮ್ಮವ್ರ ಮನ್ಸಿಗೆ ಬೇಜಾರು ಮಾಡಿಸಿ ಈ ಮದುವೆ ನಡಿಬೇಕಾ? ನೀನೇ ಹೇಳು. ಹೌದು ಕಣವ, ನಾವೇನು ನಿಮ್ಮನ್ನ ದೂರ ಮಾಡಕ್ ಬಂದಿಲ್ಲ. ಮದುವೆ ಅನ್ನೋದು ಎಲ್ರಿಗೂ ಸಂತೋಷ ಕೊಡ್ಬೇಕು ಹೊರತು ಹಿಂಗೆ ಅವಮಾನ ಮಾಡಬಾರ್ದು. ನೋಡವ, ಇವತ್ತು ನಾನು ಈ ಮದುವೆನ ನಿಲ್ಲಿಸ್ತಾ ಇರ್ಬೋದು, ಆದರೆ ನಾನೇ ಮುಂದೆ ನಿಂತು ಎಲ್ರನ್ನೂ ಒಪ್ಪಿಸಿ ಈ ಮದುವೆ ನಡೆಸ್ತೀನಿ. ನನ್ನನ್ನು ನಂಬು. ಈ ಕೃಷ್ಣ ಕೊಟ್ಟ ಮಾತನ್ನ ಯಾವತ್ತೂ ತೆಪ್ಪಕ್ಕಿಲ್ಲ. ಅಭಿಷೇಕ್ ಅವರೇ, ನಿಮ್ಮ ಮದುವೆ ನಾನು ನಿಲ್ಲಿಸ್ತೇನೆ ಅಂತ ನನ್ನ ಕೋಪನಾ? ನಿಮ್ಮ ಅತ್ತೆ ತಾವು ಮಾತಾಡಿ ಎಲ್ಲ ವ್ಯವಸ್ಥೆನ ಮಾಡಿಸ್ತೀನಿ. ನನ್ನ ನಂಬಿ ಹೋಗಿ, ದೇವಾಗ ಮನೆ ಹೋಗಿ ಹೋಗಿ. ಅಳ್ಬೇಡ, ಸಮಾಧಾನ ಮಾಡ್ಕೊ, ಎಲ್ಲ ಒಳ್ಳೇದೇ ಆಗುತ್ತೆ. ಭಾವನಾ, ನಿಮ್ಮ ಮದುವೆನ ನಾನೇ ನಿಂತು ಮಾಡಿಸ್ತೀನಿ, ಸರಿನಾ? ಈಗ ನಡೆಯವ. ಬರುವ, ಯಾವ ತಪ್ಪು ಮಾಡಿಲ್ಲ. ಬಾ ಬಾ. ಅವಳ ಮನೆಗೆ ಬಂದಾಗಿಂದ ಹುಡುಗಾಟನ್ ಬಿಟ್ಟು ಶಾನೆ ಬದಲಾಗವಳೆ ಅನ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳು ಅಂತ ಈಗ ಗೊತ್ತಾಯ್ತು. ಪಾಪ ಅವಳಿಂದ ನೀವು ತಲೆ ತಗ್ಸೋಂಗಾಗೋತು. ಅವಳಲ್ಲಿ ಇರೋದೇ ಬೇಡ.
ಅವಳು ಯಾವತ್ತೂ ಹುಡುಗಾಟನ್ ಬಿಟ್ಟು ಆ ಮನೆಗ್ ತಕ್ಕ ಸೊಸೆ ಆಯ್ತಾಳೋ ಅವತ್ ನಾನೇ ಕಳ್ಸ್ಕೊಡ್ತೀನಿ.